ರೌಡಿ ಶೀಟರ್ಗಳಿಗೆ ಪೊಲೀಸ್ ಅಂದರೆ ಕಿಂಚಿತ್ತು ಭಯವಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ರೂಲ್ಸ್ಗೆ ಡೋಂಟ್ ಕೇರ್, ಭರ್ಜರಿ ಗಿಫ್ಟ್, ರಾಜಾತಿಥ್ಯ ನಡೀತಾ ಇದೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ರೌಡಿ ಶೀಟರ್ಗಳಿಗೆ ಪೊಲೀಸ್ ಅಂದರೆ ಕಿಂಚಿತ್ತು ಭಯವಿಲ್ವಾ? ರೂಲ್ಸ್ಗೆ ಡೋಂಟ್ ಕೇರ್, ಭರ್ಜರಿ ಗಿಫ್ಟ್, ರಾಜಾತಿಥ್ಯ ಕಂಡು ಬಂದಿರತಕ್ಕಂಥದ್ದು. ವಾರ್ನ್ ಮಾಡೋದು ಬಿಟ್ಟು ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಪೊಲೀಸರು. ರೌಡಿ ಶೀಟರ್ಗೆ ಹಾರ, ಶಾಲು, ಹಣ್ಣು ನೀಡಿ ಇನ್ಸ್ಪೆಕ್ಟರ್ ಸನ್ಮಾನ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಇಂಥ ಅವ್ಯವಸ್ಥೆ ಕಂಡು ಬಂದಿರತಕ್ಕಂಥದ್ದು. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಸನ್ಮಾನ. ರೌಡಿ ಶೀಟರ್ಗಳಿಗೆ ಪೊಲೀಸ್ ಅಂದ್ರೆ ಕಿಂಚಿತ್ತು ಭಯವಿಲ್ವಾ? ರೂಲ್ಸ್ಗೆ ಡೋಂಟ್ ಕೇರ್, ಭರ್ಜರಿ ಗಿಫ್ಟ್, ರಾಜಾತಿಥ್ಯ ನಡೆದಿರ್ತಕ್ಕಂಥದ್ದು. ಅದು ಕೂಡ ರೌಡಿ ಶೀಟರ್ಗೆ ವಾರ್ನ್ ಮಾಡೋದು ಬಿಟ್ಟು ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ರೌಡಿ ಶೀಟರ್ಗೆ ಹಾರ, ಶಾಲು, ಹಣ್ಣು ನೀಡಿ ಇನ್ಸ್ಪೆಕ್ಟರ್ ಸನ್ಮಾನ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಾ ಇರತಕ್ಕಂಥದ್ದು. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಸನ್ಮಾನ ಮಾಡಲಾಗಿದೆ. ರೌಡಿ ಶೀಟರ್ಗಳಿಗೆ ಪೊಲೀಸ್ ಅಂದ್ರೆ ಕಿಂಚಿತ್ತು ಭಯವಿಲ್ವಾ? ರೂಲ್ಸ್ಗೆ ಡೋಂಟ್ ಕೇರ್, ಭರ್ಜರಿ ಗಿಫ್ಟ್, ರಾಜಾತಿಥ್ಯ, ವಾರ್ನ್ ಮಾಡೋದು ಬಿಟ್ಟು ರಾಯಲ್ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ರೌಡಿ ಶೀಟರ್ಗೆ ಹಾರ, ಶಾಲು, ಹಣ್ಣು ನೀಡಿ ಇನ್ಸ್ಪೆಕ್ಟರ್ ಸನ್ಮಾನ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾಗಿ ಅವ್ಯವಸ್ಥೆ ಕಂಡು ಬಂದಿರತಕ್ಕಂಥದ್ದು. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರಿಂದ ಸನ್ಮಾನ ಮಾಡಲಾಗಿದೆ. ರೌಡಿ ಶೀಟರ್ಗಳಿಗೆ ಪೊಲೀಸ್ ಅಂದ್ರೆ ಕಿಂಚಿತ್ತು ಭಯವಿಲ್ವಾ? ನೋಡಿ, ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ. ರಾಜಾತಿಥ್ಯದ ದೃಶ್ಯಗಳು ನೀವು ನೋಡ್ತಾ ಇದ್ದೀರಿ. ರೌಡಿ ಶೀಟರ್ಗಳಿಗೆ ಪೊಲೀಸ್ ಅಂದ್ರೆ ಕಿಂಚಿತ್ತು ಭಯವಿಲ್ವಾ? ಶಾಲ್ ಹಾಕಿ, ಹಣ್ಣು ತಾಂಬೂಲ ಕೊಟ್ಟು, ಹಾರ ಹಾಕಿ ಸನ್ಮಾನ ಮಾಡೋದು ಪೊಲೀಸರ ಕೆಲಸವಾಗ್ಬಿಟ್ಟಿದೆ. ತಾನು ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನೋದನ್ನು ಕೂಡ ಮರೆತು ಈ ರೀತಿಯಾಗಿ ರಾಜಾತಿಥ್ಯ ಕೊಟ್ಟಿರ್ತಕ್ಕಂಥದ್ದು, ಅದು ಕೂಡ ರೌಡಿ ಶೀಟರ್ಗಳಿಗೆ. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಇದೆಂಥ ಅವ್ಯವಸ್ಥೆ ಅಂತಕ್ಕಂಥದ್ದು. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಅಂದ್ರೆ ಇನ್ಸ್ಪೆಕ್ಟರ್ ಇಂದ ಸನ್ಮಾನ ಮಾಡಲಾಗಿರ್ತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ. ಇನ್ಸ್ಪೆಕ್ಟರ್ ನವೀನ್ ಜಿಎಂ ವಿರುದ್ಧ ಕಮಿಷನರ್ಗೆ ದೂರು ನೀಡಿದ ಸಿಬ್ಬಂದಿ. ಪಿಐ ನವೀನ್ ಸಿಬ್ಬಂದಿಯಾದ ಶ್ರೀಶೈಲ ಮುತ್ತುರಾಜ್ ವಿರುದ್ಧ ಆರೋಪ. ವಿಡಿಯೋ ಸಮೇತ ಕಮಿಷನರ್ಗೆ ದೂರು ನೀಡಿದ ಸಿಬ್ಬಂದಿ. ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಚೇಂಬರ್ನಲ್ಲಿ ರೌಡಿಗೆ ಸತ್ಕಾರ ಮಾಡಲಾಗಿದೆ. ಜವಾಬ್ದಾರಿಯುತ ಪೊಲೀಸ್ ಇಲಾಖೆಯಲ್ಲಿ ರೌಡಿ ಶೀಟರ್ಗಳಿಗೆ ಸಲಾಂ ಹೊಡೆಯುವ ಕೆಲಸ ಆಗ್ತಾ ಇದೆ. ಇಲಾಖೆಯ ಮಾನ ಹರಾಜು ಹಾಕಿದ್ದಾರೆಂದು ಆರೋಪ ಮಾಡಲಾಗಿರ್ತಕ್ಕಂಥದ್ದು ಅವರದ್ದೇ ಸಿಬ್ಬಂದಿಗಳಿಂದ. ಕಮಿಷನರ್ಗೆ ಠಾಣಾ ಸಿಬ್ಬಂದಿ ಅನಾಮಧೇಯ ಪತ್ರ ಬರೆದಿರ್ತಕ್ಕಂಥದ್ದು. ಇನ್ಸ್ಪೆಕ್ಟರ್ ನವೀನ್ ಜಿಎಂ ವಿರುದ್ಧ ಕಮಿಷನರ್ಗೆ ದೂರು ನೀಡಿದ ಸಿಬ್ಬಂದಿ. ಪಿಐ ನವೀನ್ ಸಿಬ್ಬಂದಿಯಾದ ಶ್ರೀಶೈಲ ಮುತ್ತುರಾಜ್ ವಿರುದ್ಧ ಈ ರೀತಿಯಾಗಿ ಆರೋಪ ಕೇಳಿ ಬರ್ತಾ ಇದೆ. ವಿಡಿಯೋ ಸಮೇತ ಕಮಿಷನರ್ಗೆ ಸಿಬ್ಬಂದಿ ದೂರು ನೀಡಿದ್ದಾರೆ. ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಚೇಂಬರ್ನಲ್ಲಿ ರೌಡಿಗೆ ಸತ್ಕಾರ ಮಾಡಿರುವ ಆರೋಪಗಳು ಕೇಳಿ ಬರ್ತಾ ಇದೆ. ಅದು ಕೂಡ ಸಾಕ್ಷ್ಯ ಸಮೇತವಾಗಿ. ಜವಾಬ್ದಾರಿಯುತ ಪೊಲೀಸ್ ಇಲಾಖೆಯಲ್ಲಿ ರೌಡಿಗಳಿಗೆ ಸಲಾಂ ಹೊಡೆಯುವ ಕೆಲಸವಾಗ್ತಾ ಇದೆ. ಇಲಾಖೆಯ ಮಾನ ಹರಾಜು ಹಾಕಿದ್ದಾರೆಂದು ಪತ್ರದಲ್ಲಿ ಆರೋಪ ಮಾಡಲಾಗಿದೆ. ಕಮಿಷನರ್ಗೆ ಠಾಣಾ ಸಿಬ್ಬಂದಿ ಅನಾಮಧೇಯ ಪತ್ರ ಬರೆದಿದ್ದಾರೆ. ಇನ್ಸ್ಪೆಕ್ಟರ್ ನವೀನ್ ಜಿಎಂ ವಿರುದ್ಧ ಕಮಿಷನರ್ಗೆ ಸಿಬ್ಬಂದಿ ದೂರು ನೀಡಿದ್ದಾರೆ. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿ ಹಾಗೂ ಇನ್ಸ್ಪೆಕ್ಟರ್ ನವೀನ್ ಜಿಎಂ ಇವರು ಸನ್ಮಾನ ಮಾಡಿರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ವೈರಲ್ ಆಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಕಮಿಷನರ್ಗೆ ಪತ್ರದ ಮೂಲಕ, ಅದು ಕೂಡ ಅನಾಮಧೇಯ ಪತ್ರದ ಮೂಲಕ ಈ ಥರ ದೂರು ನೀಡಿರ್ತಕ್ಕಂಥದ್ದು. ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿ ಅವರ ವಿರುದ್ಧವಾಗಿ ಅವರಿಗೆ ಸತ್ಕಾರ ಸನ್ಮಾನ ಮಾಡಲಾಗಿದೆ ಅಂತಕ್ಕಂಥ ಆರೋಪದಡಿ ದೂರು ನೀಡಲಾಗಿದೆ ಅವರದ್ದೇ ಸಿಬ್ಬಂದಿಯಿಂದ.
ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಅವರು ಫೋನ್ ಲೈನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀಪತಿ, ಏನಿದು ರೌಡಿ ಶೀಟರ್ ಪ್ರಭಾಕರ್ ರೆಡ್ಡಿ ಅನ್ನೋರಿಗೆ ಇನ್ಸ್ಪೆಕ್ಟರ್ ನವೀನ್ ಜೇಮ್ ಅನ್ನೋರು ಸನ್ಮಾನ ಸತ್ಕಾರ ಮಾಡಿದ್ದಾರೆ. ಎಲ್ಲಿಗೆ ಬಂದಿದೆ ಪೊಲೀಸ್ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ನೀಡೋದಾದ್ರೆ. ಖಂಡಿತವಾಗ್ಲೂ ಚೇತನ್ ನಾಯಕ್, ಈಗ ನಿಮ್ಗೊಬ್ಬರಿಗೆ ಎಲ್ಲ ಎಲ್ಲಾ ಸಾರ್ವಜನಿಕರಿಗೂ ಕೂಡ ಈ ಒಂದು ಪ್ರಶ್ನೆ ಮೂಡಿರ್ತಕ್ಕಂಥದ್ದು ಸಹಜವಾಗಿಯೇ. ಏಕೆ ಅಂತಂದ್ರೆ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ಕಮಿಷನರ್ ಆದಂತಹ ಬಿ ದಯಾನಂದ್ ಅವರ ಅಡಿಯಲ್ಲಿ ಇಂತಹ ಅಧಿಕಾರಿಗಳು ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎಲ್ಲರನ್ನು ಕಾಡ್ತಾ ಇರ್ತಕ್ಕಂಥದ್ದು. ಏಕೆಂತಂದ್ರೆ ಈಗಾಗಲೇ ಹೊಸ ವರ್ಷ ಕೂಡ ಶುರುವಾಗ್ತಿದೆ. ಸೊ ಆ ಹಿನ್ನೆಲೆಯಿಂದಾಗಿ ನಗರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಕ್ರಮ ಚಟುವಟಿಕೆಗಳಾಗ್ಲಿ ಅಥವಾ ಅಪರಾಧ ಚಟುವಟಿಕೆಗಳಾಗ್ಲಿ ನಡೀಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ಳುವಂತೆ ಖಡಕ್ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜೊತೆಗೆ ಆಯಾ ಠಾಣೆಯಲ್ಲಿ ಬರ್ತಕ್ಕಂಥ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ರೌಡಿ ಶೀಟರ್ಗಳಿಗೆ ಕರೆಸಿ ಒಂದು ರೌಡಿ ಪರೇಡ್ ಅನ್ನ ಮಾಡುವ ಮೂಲಕ ಅವರಿಗೆ ಒಂದು ಸೂಚನೆಯನ್ನ ಕೊಡಬೇಕು. ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಬಾರ್ದು, ಸಮಾಜದಲ್ಲಿ ಅಶಾಂತಿ ಉಂಟು ಮಾಡತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ವಾರ್ನ್ ಮಾಡ್ಲಿಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆದ್ರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಾನೂನನ್ನು ಉಲ್ಲಂಘಿಸಿದ್ರ ಅಥವಾ ಕಮಿಷನರ್ ಕೊಟ್ಟಿರ್ತಕ್ಕಂಥ ಆದೇಶವನ್ನ ಉಲ್ಲಂಘಿಸಿದ್ರ, ಡಿಸಿಪಿ ಅವರು ಹೇಳಿರ್ತಕ್ಕಂಥ ಒಂದು ಸೂಚನೆಯನ್ನ ಅವರು ಪಾಲಿಸಿಲ್ವಾ ಅಂತಕ್ಕಂಥ ಪ್ರಶ್ನೆ ಬರ್ತಾ ಇದೆ. ಯಾಕೆಂತಂದ್ರೆ ರೌಡಿ ಶೀಟರ್ ಆದಂತಹ ಪ್ರಭಾಕರ ರೆಡ್ಡಿಯನ್ನ ಠಾಣೆಗೆ ಕರೆಸ್ಕೊಂಡಂತಹ ಇನ್ಸ್ಪೆಕ್ಟರ್ ನವೀನ್ ಅವರು ಅವರಿಗೆ ಠಾಣೆಯಲ್ಲಿ ಅವರ ಚೇಂಬರ್ ನಲ್ಲಿ ಕೂರಿಸಿ ಸನ್ಮಾನ ಮಾಡಿರ್ತಕ್ಕಂಥದ್ದು, ಅವರಿಗೆ ಶಾಲವನ್ನು ಓದಿಸಿರ್ತಕ್ಕಂಥದ್ದು, ಅವರಿಗೆ ಹೂವು ಹಾರವನ್ನ ಹಾಕಿ ಒಂದು ಹಣ್ಣುಗಳನ್ನ ಕೊಟ್ಟಿರ್ತಕ್ಕಂಥ ಒಂದು ಘಟನೆ. ಜೊತೆಗೆ ಮತ್ತೊಂದು ಕಡೆ ಅವರ ಜೊತೆ ಬಂದಂತಹ ರೌಡಿ ಶೀಟರ್ ಚೇಲಾಗೂ ಕೂಡ ಸನ್ಮಾನ ಮಾಡಿರ್ತಕ್ಕಂಥದ್ದು, ರಾಜಾತಿಥ್ಯ ಕೊಟ್ಟಿರ್ತಕ್ಕಂಥದ್ದು, ಅದು ಕೂಡ ಇನ್ಸ್ಪೆಕ್ಟರ್ ಅವರ ಚೇಂಬರ್ ನಲ್ಲಿ ಈಗ ಆ ಒಂದು ಸಿಸಿಟಿವಿ ಫುಟೇಜ್ ಕೂಡ ಈಗ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಠಾಣೆಯ ಯಾವುದು ಹೆಸರನ್ನ ಹೆಸರು ಹೇಳಲು ಇಚ್ಛಿಸದ ಸಿಬ್ಬಂದಿಗಳು ಒಂದು ಈಗ ಕಮಿಷನರ್ ಅವರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ, ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇನ್ಸ್ಪೆಕ್ಟರ್ ನವೀನ್ ಹಾಗೂ ಮತ್ತೊಬ್ಬ ಶ್ರೀಶೈಲ ಜೊತೆಗೆ ಮುತ್ತುರಾಜ್ ಅಂತಕ್ಕಂಥವ್ರ ಸಿಬ್ಬಂದಿಗಳು ಜೊತೆ ಸೇರಿಕೊಂಡು ರೌಡಿ ಚಟುವಟಿಕೆಗಳಿಗೆ ಇಲ್ಲಿ ಸಂಪೂರ್ಣವಾಗಿ ಒಂದು ರೀತಿ ಲೈಸೆನ್ಸ್ ಅನ್ನ ಕೊಟ್ಟಿರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಬ್ಬಂದಿಗಳಿಗೆ ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಅಥವಾ ಕಾನೂನು ಅಡಿಯಲ್ಲಿ ಅವ್ರನ್ನ ಒಳಪಡಿಸಲಿಕ್ಕೆ ಯಾವುದೇ ರೀತಿಯಾಗಿ ನಮ್ಗೆ ಅನುವು ಮಾಡ್ಕೊಡ್ತಾ ಇಲ್ಲ, ದಾರಿ ಮಾಡ್ಕೊಡ್ತಾ ಇಲ್ಲ. ಮೇಲಾಗಿ ಏನು ಪ್ರಭಾಕರ್ ರೆಡ್ಡಿಯನ್ನ ಅರೆಸ್ಟ್ ಮಾಡಿಕೊಂಡು ಪ್ರಕರಣವೊಂದರ ಸಂಬಂಧಪಟ್ಟಂತೆ ಕೋರ್ಟ್ ಮುಂದೆ ಪಡಿಸಲು ತಿಳಿದಂತ ಸಂದರ್ಭದಲ್ಲಿ ಅವರನ್ನ ಶ್ರೀಶೈಲ ಅಡ್ಡಗಡ್ತಾರೆ. ಜೊತೆಗೆ ನವೀನ್ ಅವರಿಗೆ ಫೋನ್ ಮೂಲಕ ಸಂಪರ್ಕ ಮಾಡಿ ಸಿಬ್ಬಂದಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಕೃತ್ಯಗಳು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಗಂಭೀರವಾದಂತಹ ಆರೋಪ ಈಗ ಪೊಲೀಸ್ ಕಮಿಷನರ್ ಅವರ ಅಂಗಳಕ್ಕೆ ತಲುಪಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಒಂದಷ್ಟು ಫೋಟೋಗಳು ಜೊತೆಗೆ ಸಿಸಿಟಿವಿ ವಿಡಿಯೋಗಳು ಕೂಡ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಎಲ್ಲವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲೋ ಒಂದ್ ಕಡೆ ದುಡ್ಡಿರ್ತಕ್ಕಂಥವರಿಗೆ ಒಂದು ನ್ಯಾಯ ಅಥವಾ ಇಲ್ಲದೆ ಇರ್ತಕ್ಕಂಥವರಿಗೆ ಒಂದು ನ್ಯಾಯ ಪೊಲೀಸ್ ಠಾಣೆಗಳಲ್ಲಿ ನಡೀತಿದೆಯಾ ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಏಕೆಂತಂದ್ರೆ ಸಾರ್ವಜನಿಕರು ತಮ್ಮ ದೂರುಗಳನ್ನ ಅಹವಾಲುಗಳನ್ನ ಹೇಳ್ಕೊಳ್ಳಿಕ್ಕೆ ತಮ್ಮ ರಕ್ಷಣೆಗೆ ಇರ್ತಕ್ಕಂಥದ್ದು ಪೊಲೀಸರು. ಸೊ ಅವರೇ ಈ ರೀತಿಯಾಗಿರ್ತಕ್ಕಂಥ ಕೃತ್ಯಗಳಲ್ಲಿ ಭಾಗಿಯಾದ್ರೆ ಸಾಮಾನ್ಯ ಜನರು ಪಾಡೇನು ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಎದ್ದಿರ್ತಕ್ಕಂಥದ್ದು. ಜೊತೆಗೆ ಏನು ಇನ್ಸ್ಪೆಕ್ಟರ್ ನವೀನ್ ಅವರ ಈ ನಡೆ ಇದೆ, ಈ ನಡೆಗೆ ಸಾಕಷ್ಟು ಜನರು ಸಾರ್ವಜನಿಕರು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಚೇತನ್ ನಾಯಕ್. ಎಸ್, ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.